ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು. ಅಣ್ಣವ್ರದ್ದು ಸಂಗೀತ ಮತ್ತು ಹಾಡುಗಾರಿಕೆ ಅಣ್ಣವ್ರದ್ದು ವ್ಯಕ್ತಿತ್ವದ ಒಂದು ಭಾಗವೇ ಆಗೋಯ್ತು ಅಂತನ್ನುವಾಗ ನಾವು ಸಂಪತ್ತಿಗೆ ಸವಾಲ್ದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಅಧಿಕೃತವಾದ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ತಗೊಂಡ್ವಿ. ಹಾಗೇನೆ ಇದರ ಇನ್ನೊಂದು ಆಯಾಮದ ಬಗ್ಗೆ ಮಾತಾಡೋದಾದ್ರೆ ಅಥವಾ ಇನ್ನೊಂದು ಸಾಧ್ಯತೆ ಅಥವಾ ಇನ್ನೊಂದು ಬೆಳವಣಿಗೆ ಬಗ್ಗೆ ಮಾತಾಡೋದಾದ್ರೆ ಜೀವನ ಚೈತ್ರ ಚಲನಚಿತ್ರದಲ್ಲಿ ನಾದಮಯ ಈ ಲೋಕವೆಲ್ಲ ಹಾಡು ಅದಕ್ಕೆ ಸಂಬಂಧಪಟ್ಟಂಗೂ ಒಂದು ಸ್ವಾರಸ್ಯಕರವಾದ ಒಂದು ಸಂಗತಿ ಇದೆ. ಓಕೆ. ಒಂದು ಅದು ಮಾಮೂಲಿ ಒಂಥರ ರೊಮ್ಯಾಂಟಿಕ್ ಸಾಂಗೂ ಅಲ್ಲ, ಶಾಸ್ತ್ರೀಯವಾಗಿರುವಂಥ ಮಟ್ಟುಗಳು, ಅದು ಇದು ಸ್ವರ ಪ್ರಸ್ತಾರಗಳು, ಅದು ಇದು ಇದ್ದಂಥ ಹಾಡದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ನಾದಮಯ ಲೋಕವೆಲ್ಲ ಹಾಡು ಏನು ಜೀವನ ಚೈತ್ರದಲ್ಲಿ ಬಳಸ್ಕೊಂಡ್ರಲ್ಲ, ಆ್ಯಕ್ಚುಲಿ ಅದು ಅಣ್ಣವ್ರದೇ ಅಭಿನಯದು ಇನ್ನೊಂದು ಚಿತ್ರಕ್ಕೆ ಅಂತ ಅದು ರೆಕಾರ್ಡಿಂಗ್ ಆಗಿತ್ತು ಸಾಂಗ್ ಅದು. ಓಕೆ. ಎಲ್ಲರೂ ಜೀವನ ಚೈತ್ರದ್ದೇ ಅಂತಲೇ ಅಂದ್ಕೊಂಡಿದ್ದಾರೆ. ಬೇರೆ ಅದು ಆ್ಯಕ್ಚುಲಿ ನಾನು ಕೇಳ್ಪಟ್ಟಿರೋ ಪ್ರಕಾರ ರಾಜ್ಕುಮಾರ್ ಕ್ಯಾಂಪಿಂದ ಅಮೃತವರ್ಷಿಣಿ ಅಂತ, ಈ ಅಮೃತವರ್ಷಿಣಿ ಅಲ್ಲ, ಇನ್ನೊಂದು ತೆಗಿಬೇಕು ಅಂತ ಅಂದ್ಕೊಂಡಿರ್ತಾರೆ, ಸಂಗೀತ ಪ್ರಧಾನವಾದ್ದು. ಆ ಚಿತ್ರಕ್ಕೆ ಅಂದ್ಬಿಟ್ಟು ಈ ನಾದಮಯ ಸಾಂಗ್ನ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಆಮೇಲೆ ಅದೇನೋ ಕಾರಣಕ್ಕೆ ಅದು ಚಿತ್ರೀಕರಣ ಆಗಲ್ಲ, ಅದನ್ನು ಹಾಗೆ ಇಟ್ಕೊಂಡಿರ್ತಾರೆ, ಸಂಗ್ರಹದಲ್ಲಿ ಇಟ್ಕೊಂಡಿರ್ತಾರೆ. ಜೀವನ ಚೈತ್ರದಲ್ಲೂ ಸಹಿತ ಅಣ್ಣವರು ಈ ಥರ ಹಿಂಗೆ ಮನೆ ಇದಾಗ್ಬಿಟ್ಟು ಎಲ್ಲೋ ಹಿಮಾಲಯಸ್ಗೆ ಹೋಗಿ ಅಲ್ಲಿ ಸ್ಮೃತಿ ಎಲ್ಲ ಅಲ್ವಾ, ಆ ಒಂದು ಸಂದರ್ಭಕ್ಕೆ ಪ್ರಕೃತಿ ಎಲ್ಲ ನೋಡ್ಬಿಟ್ಟು ಅವ್ರಿಗೆ ಮತ್ತೆ ನೆನಪಾಗುವಾಗ ಹೇಳೋದು ಅನ್ನೋ ಥರದಲ್ಲಿ ಆ ಸಂದರ್ಭಕ್ಕೆ ಹೊಂದಿಕೆ ಆತನ ಕಾರಣಕ್ಕೆ ಈ ನಾದಮಯ ಹಾಡನ್ನ ಬಳಸ್ಕೋತಾರೆ. ಎಲ್ಲ ಆಯಿತು, ರೆಕಾರ್ಡಿಂಗ್ ಎಲ್ಲ ಆಯಿತು. ನಾವು ಎಲ್ಲ ಬೆಳ್ಳಿ ತೆರೆ ಮೇಲೆ ಅಥವಾ ಕ್ಯಾಸೆಟ್ಗಳಲ್ಲೆಲ್ಲ ಕೇಳ್ತೀವಿ. ಕ್ಯಾಸೆಟ್ ಇನ್ಲೇ ಕಾರ್ಡಲ್ಲಿ ಹಿನ್ನೆಲೆ ಗಾಯನ ರಾಜ್ಕುಮಾರ್ ಅಂತಿರುತ್ತೆ, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್ ಅಂತಿರುತ್ತೆ. ಬೆಳ್ಳಿ ತೆರೆ ಮೇಲೆ ಒಂದು ಸಹಿತ ಉಪೇಂದ್ರ ಕುಮಾರ್ ಅಂತ ನೋಡ್ತೀವಿ. ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಹಾಡಿಗೆ, ಅದೊಂಥರ ಯುನೀಕ್ ಅದು. ರಾಷ್ಟ್ರ ಪ್ರಶಸ್ತಿ ಬರುತ್ತೆ, ಎಲ್ಲ ಸಂಭ್ರಮಿಸ್ತೀವಿ. ಆಮೇಲೆ ಒಂದು ಇದು ಸ್ಟಾರ್ಟ್ ಆಗುತ್ತೆ. ಇದು ಜೀವನ ಚೈತ್ರ ಫಿಲಮ್ಗೆ ಉಪೇಂದ್ರ ಕುಮಾರ್ ಸಂಗೀತ ನೀಡಿರಬಹುದು, ಆದರೆ ಪರ್ಟಿಕ್ಯುಲರ್ ಈ ಸಾಂಗ್ ಇದೆಯಲ್ಲ, ಏನು ನಾದಮಯ ಹಾಡಿದೆಯಲ್ಲ, ಇದಕ್ಕೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್ ಅಲ್ಲ, ಇದು ಎಂ ರಂಗರಾವ್ ಅಂತ ಒಂದು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವಾಗ ಎಲ್ಲ ಹೊರಗೆ ಬರುತ್ತೆ. ಅಂದ್ರೆ ಇದು ಮುಂಚೆ ಯಾವುದೋ ಪಿಕ್ಚರ್ಗೆ ಮಾಡಿದ್ದು ಸಾಂಗು, ಹಾಗಾಗಿ ಅದನ್ನ ಇದಕ್ಕೆ ಬಳಸ್ಕೊಂಡ್ರು. ಬಟ್ ಈ ಜೀವನ ಚೈತ್ರಕ್ಕೆ ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿರೋದ್ರಿಂದ ಅವರು ಇದ್ರಲ್ಲೇ ಇದು ಸೇರಿಸ್ಕೊಂಡು ಬಂದ್ಬಿಟ್ಟಿದೆ. ವಾಸ್ತವವಾಗಿ ಎಂ ರಂಗರಾವ್ ಇದು ಅಂತ ಅಂದ್ಬಿಟ್ಟು ಆಮೇಲೆ ಜನ ಎಲ್ಲ ಏನ್ ಮಾಡ್ತಾರೆ, ಹೌದು ಎಂ ರಂಗರಾವ್ ಇದಕ್ಕೆ ನಾದಮಯ ಹಾಡಿಗೆ ಸಂಗೀತ ನೀಡಿರೋದು ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಇನ್ನೊಂದು ವರ್ಷನ್ ಬರುತ್ತೆ. ಇದು ಉಪೇಂದ್ರ ಕುಮಾರ್ ಅವರು ಅಲ್ಲ, ಎಂ ರಂಗರಾವ್ ಅಲ್ಲ, ಇದಕ್ಕೆ ಸ್ವತಃ ರಾಗ ಸಂಯೋಜನೆ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು. ಇದು ಎಷ್ಟು ಜನಕ್ಕೆ ಗೊತ್ತಿದೆ? ಇದು ನನಗೆ ನಿಜವಲ್ಲೂ ಈ ಸಂಗತಿ ಗೊತ್ತಾದಾಗ ಥ್ರಿಲ್ ಆಗಿದ್ದು ನಿಜ. ಆಮೇಲೆ ನನಗೆ ಅದರಲ್ಲಿ ಆಶ್ಚರ್ಯ ಅಂತ ಅನಿಸ್ತಿಲ್ಲ. ಯಾಕೆ ಅಂತಂದ್ರೆ ರಾಜ್ಕುಮಾರ್ ಅವರಿಗೆ ಆ ಥರದ್ದು ಸಂಗೀತ ಜ್ಞಾನ ಇತ್ತು, ಬಟ್ ಅದನ್ನ ಎಲ್ಲೂ ಹೇಳ್ಕೊಳ್ಳಿಲ್ಲ ಅಷ್ಟೇ. ಅವರು ಎಲ್ಲೂ ತೋರಿಸ್ಕೊಳಕ್ಕೆ ಹತ್ರ ಒಂದು ಪ್ರದರ್ಶಕ ಕಲೆಯಲ್ಲಿ ಇದ್ರು ಅನ್ನೋದು ಬಿಟ್ರೆ ಪ್ರದರ್ಶನ ಮಾಡ್ಕೊಳ್ತಿರಲಿಲ್ಲ. ಅದು ಅವರೊಂದು ವಿನೀತ ಭಾವದ ಒಂದು ಇದು. ಮತ್ತೆ ತಾವು ಮಾಡಿದ್ದು ಇದನ್ನ ಕ್ರೆಡಿಟ್ ಬೇರೆಯವ್ರಿಗೆ ಕೊಡುವಂತ ಸೌಜನ್ಯನೂ ಇತ್ತು ಅವ್ರಿಗೆ. ಇದೇ ಒಂದು ಉದಾಹರಣೆ, ದೊಡ್ಡ ಉದಾಹರಣೆ. ಯಾಕೆಂದ್ರೆ ನಾನು ಕೇಳ್ಪಟ್ಟ ಪ್ರಕಾರ ಇದು ತೋಡಿ ರಾಗದಲ್ಲಿರೋದು, ನಾದಮಯ ಲೋಕವೆಲ್ಲ ತೋಡಿ. ಸ್ವತಃ ಈ ಹಾಡನ್ನ ರಾಜ್ಕುಮಾರ್ ಅವರೇ ಇದಕ್ಕೆ ರಾಗ ಸಂಯೋಜನೆ ಮಾಡಿ ಎಲ್ಲ ಇದು ಮಾಡಿ ಹಾಡಿ ಅನುಭವಿಸಿ ಲಾಸ್ಟಲ್ಲಿ ಒಂದು ಸ್ವರಪ್ರಸ್ತಾರ ಬರುತ್ತೆ, ಶಾಸ್ತ್ರೀಯ ಸಂಗೀತದ ಸ್ವರಪ್ರಸ್ತಾರ ಬರುತ್ತೆ. ಅದನ್ನ ಮಾತ್ರ ಎಂ ರಂಗರಾವ್ ಹಾಕಿದ್ದು. ಓಕೆ. ಬಟ್ ಅದರ್ವೈಸ್ ಹಾಡಿನ ಸಂಪೂರ್ಣ ಇದು ರಾಜ್ಕುಮಾರ್ ಅವರೇ. ಬಟ್ ಅವ್ರು ಅದನ್ನ ಎಲ್ಲೂ ಹೇಳ್ಕೊಳ್ಳಿಲ್ಲ. ಇದು ನಾನು ಇದು ಮಾಡಿದೆ, ಈಗಂತೂ ಬಿಡಿ, ಈಗೊಂಥರ ಹೆಂಗೆ ಅಂತ ಹೇಳ್ಕೊಳ್ಳೋ ಇರುವಾಗ ಅದನ್ನ ಆಕ್ಚುಲಿ ನೋಡಿ, ರಾಷ್ಟ್ರ ಪ್ರಶಸ್ತಿ ಬಂದಂತ ಹಾಡು ಅವಾಗಲಾದ್ರೂ ರಾಜ್ಕುಮಾರ್ ಹೇಳ್ಬೋದಾಯ್ತು, ಅಥವಾ ಅವ್ರಿಗೆ ತುಂಬಾ ಹತ್ತಿರದಲ್ಲಿರೋರು ಇಲ್ಲ ಇದು ಅಣ್ಣವರೇ ಕಂಪೋಸ್ ಮಾಡಿದ್ದು ಅಂತ ಹೇಳ್ಬೋದಾಯ್ತು. ಬಟ್ ಅದಕ್ಕೆ ರಾಜ್ಕುಮಾರ್ ಅವ್ರೇನು ಆಸ್ಪದ ಕೊಡಲ್ಲ. ಅಂದ್ರೆ ಅವ್ರಿಗೆ ಅದು ಬೇಕಾಗಿಲ್ಲ. ಏನು ಚಿತ್ರರಸಿಕರಿದ್ದಾರೆ, ಸಂಗೀತ ಪ್ರೇಮಿಗಳಿದ್ದಾರೆ, ತಲುಪಿದ್ರೆ ಆಯ್ತಪ್ಪ ಅನ್ನೋ ಥರದ್ದೊಂದಿದು. ಆಮೇಲೆ ಅದು ಉಪೇಂದ್ರ ಕುಮಾರ್ ಅವರಿಗೆ ಅದಕ್ಕೆ ಕ್ರೆಡಿಟ್ ಹೋಗುತ್ತೋ ಅಥವಾ ರಂಗರಾವ್ ಅವರಿಗೆ ಹೋಗುತ್ತೋ, ಅದು ಹಿ ವಾಸ್ ಲೀಸ್ಟ್ ಅನ್ಬೋದು ಅಲ್ವಾ. ಸೊ ನಾವು ಇದೊಂಥರ ಹೆಂಗೆ ಅಂದ್ರೆ ಅಣ್ಣವ್ರು ಒಂಥರ ಇದೊಂಥರ ಸಮುದ್ರ. ಅದು ಅವ್ರ ವ್ಯಕ್ತಿತ್ವದ ಒಂದೊಂದು ಇದನ್ನ ನಾವು ಒಂಥರ ಅದಕ್ಕೆ ಬರೀತಾ ಹೋದ್ರೆ ಪುಟಗಳು ಸಾಕಾಗಲ್ಲ, ಚರ್ಚೆ ಮಾಡ್ತಾ ಹೋಯ್ತು ಅಂತಂದ್ರೆ ಅಷ್ಟೇ ಹೇಳ್ಬಹುದು. ಅದು ಸಮುದ್ರ ಸರ್, ಅದೊಂದು ದೊಡ್ಡ ಸಮುದ್ರ. ಅಣ್ಣವ್ರದ್ದು ಸಂಗೀತ ಜ್ಞಾನ ಮತ್ತೆ ಹಾಡುಗಾರಿಕೆ. ಈಗ ನೋಡಿ, ನಮ್ಮ ಈ ಭಾರತೀಯ ಚಿತ್ರೋದ್ಯಮದಲ್ಲಿ ಅಭಿನಯ ಮಾಡಿದವರು ಸಾಕಷ್ಟು ಜನ ಇದ್ದಾರೆ, ತಮ್ಮ ಅಭಿನಯಕ್ಕೆ ತಾವು ಹಾಡು ಹೇಳ್ಕೊಂಡವರು ಸಾಕಷ್ಟು ಜನ ಇದ್ದಾರೆ. ಅಮಿತಾಬ್ ಬಚ್ಚನ್ ಒಂದು ಉದಾಹರಣೆ. ಬಟ್ ಅವ್ರು ತುಂಬ ಏನು ಇದು ಮಾಡಲಿಲ್ಲ. ಆದರೆ ನಿರಂತರವಾಗಿ ಸಂಪತ್ತಿಗೆ ಸವಾಲಿಂದ ಸ್ಟಾರ್ಟ್ ಮಾಡಿ ಕೊನೆಗೆ ಏನು ಬಂತಲ್ಲ ಶಬ್ದವೇದಿ ತನಕ ಸಹಿತ ಏಕಪ್ರಕಾರವಾಗಿ ಹಾಡ್ಕೊಂಡು ಬಂದಿರೋದು, ತಮ್ಮ ಪಾತ್ರಕ್ಕೆ ತಾವು ಹಾಡ್ಕೊಂಡು ಬಂದಿರೋದು ದೊಡ್ಡ ದಾಖಲೆ ಇದು. ಹೌದೌದು ಅಲ್ವಾ.
ಇದು ತುಂಬಾ ದೊಡ್ಡ ದಾಖಲೆ. ಯಾಕೆಂದ್ರೆ ಈಗ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿರೋದು ಗಾಯನ ಮತ್ತು ನಟನೆ ಮಾಡಿರುವಂಥದ್ದು ಯಾವುದೋ ಉದಾಹರಣೆ ಇಲ್ಲ. ಹೌದು ಹೌದು. ಗಾಯನಕ್ಕೆ ಪ್ರಶಸ್ತಿ ಸಿಕ್ಕಿರೋದು, ಅದನ್ನೇ ನಟಿಸಿರುವಂಥದ್ದು, ಐ ಡೋಂಟ್ ಥಿಂಕ್ ಏನೋ ಯಾವುದು ಉದಾಹರಣೆ ತುಂಬಾನೇ ನಿಮ್ಗೆ ಒಂಥರ ಕೈ ಬೆರಳೆಣಿಕೆ ಎಷ್ಟು ಅಂತ ಹೇಳೋದಕ್ಕೂ ಸಹಿತ ನಿಮಗೆ ಯಾವುದು ಇಲ್ಲ ಅನ್ಸುತ್ತೆ, ಯಾವುದು ಇಲ್ಲ ಅಲ್ವಾ? ಅನ್ಸುತ್ತೆ. ಸೊ ಆ ದೃಷ್ಟಿನಲ್ಲಿ ನಮಗೆ ರಾಜ್ಕುಮಾರ್ ಅವರು ಅವರು ಓಕೆ, ಅವರು ವಿಶ್ವಮಾನ್ ಅವರು, ಅದರಲ್ಲಿ ಎರಡನೇ ಮಾತಿಲ್ಲ. ನಮ್ಮ ಕನ್ನಡದವರು ಅನ್ನೋದು ಸ್ವಲ್ಪ ಹೌದು, ಆದ್ರೂ ಅದನ್ನು ಹೆಮ್ಮೆ ಪಡುವಂತ ವಿಷಯ. ಅಭಿಮಾನ. ಇಂಥದೊಂದು ಪ್ರತಿಭೆ ನಮ್ಮ ಕನ್ನಡದಲ್ಲಿ ಹುಟ್ಟತಲ್ಲ, ಅದು ಒಂಥರ ಚಿತ್ರಗಳ ಮೂಲಕ ಒಂಥರ ಎಲ್ಲಾ ಕಡೆ ಪಸರಿಸ್ತಲ್ಲ ಅಂತ ಅನ್ನೋದು ಅದಕ್ಕೆ ಒಂದು. ಅಲ್ಲ, ಇದ್ರ ಬಗ್ಗೆ ನಾನು ಕೇಳಿದ್ದು ಒಂದು ದೊರೈ ಭಗವಾನ್ ಅವ್ರದ್ದು ಇಂಟರ್ವ್ಯೂನಲ್ಲಿ ಒಂದು ಕೇಳಿದ್ದು, ಈಗ ನೀವು ಅವ್ರದ್ದು ಹಾಡುಗಾರಿಕೆ ಬಗ್ಗೆ ಹೇಳಿದ್ರಲ್ಲ, ಇನ್ಫ್ಯಾಕ್ಟ್ ಆ ಸಿನಿಮಾ ಶೂಟಿಂಗ್ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಅದೇನಾಗಿದೆ ಅಂದ್ರೆ, ಆ ಹಾಡಿಗೆ ಓಪನಿಂಗ್ ಹೇಗೆ ತಗೋಬೇಕು ಅಂತ ಭಗವಾನ್ ಅವರು ಮತ್ತೆ ನಾದಮಯ ಹಾಡಿಗೆ ವರ್ಧಪ್ಪ ಅವರು ಮತ್ತೆ ಇವರು ತುಂಬಾ ಡಿಸ್ಕಸ್ ಮಾಡಿದ್ದಾರೆ. 2-3 ಡೇಸ್ ಆದ್ರೂ ಅವ್ರಿಗೆ ಏನು ಹೊಳಿಲಿಲ್ಲ ಅದನ್ನ ಹೇಗೆ ಸಾಂಗ್ ಓಪನಿಂಗ್ ಹೇಗೆ ತಗೊಳ್ಳೋದು ಅಂತ. ಅವಾಗ ಒಂದ್ಸತಿ ರಾಜ್ಕುಮಾರ್ ಮಧ್ಯಾಹ್ನ ಅವ್ರ ಜೊತೆ ಮಾತಾಡಿ, ನೋಡಿ ಇದು ದೈವತ್ವ ಇರುವಂಥದ್ದು, ಅವನು ಸ್ಮರಣೆ ಕಳ್ಕೊಂಡಿದ್ದಾನೆ, ಅವನಿಗೆ ಹಾಡುಗಾರಿಕೆ ಅನ್ನೋದು ಒಂದು ನ್ಯಾಚುರಲ್ ಆಗಿ ಬರುವಂಥದ್ದು ಇದು. ಅದರಲ್ಲಿ ಅವನಿಗೆ ಸ್ಮರಣೆ ಬರಬೇಕು ಅಂತಂದ್ರೆ ನೀವು ಇದನ್ನ ಹಿಮಾಲಯದಲ್ಲೇ ತೆಗೀರಿ, ಅಲ್ಲಿ ಅದನ್ನ ಮೇಲೆ ಅದು ಹಿಮದ ಇದು ಬೀಳುವಂಥದ್ದು, ಒಂದು ಸುತ್ತ ಹಕ್ಕಿಗಳು ಚಿಲಿಪಿಲಿ ಅನ್ನುವಂಥದ್ದು, ಮತ್ತೆ ತಣ್ಣಗೆ ಗಾಳಿ ಬೀಸುವಂಥದ್ದು, ಈ ಒಂದು ದೈವತ್ವ ವಾತಾವರಣ ಬಂದಾಗ ಅವನಿಗೆ ಸಂಗೀತದಿಂದ ಅವನಿಗೆ ಸ್ಮರಣೆ ವಾಪಸ್ ಬರುತ್ತೆ. ಸೊ ಆ ರೀತಿ ಒಂದಷ್ಟು ಸೀಕ್ವೆನ್ಸ್ ಅನ್ನ ಅವರೇ ಕೊಟ್ಟು ಭಗವಾನ್ ಅವರು ತುಂಬಾ ಥ್ಯಾಂಕ್ಫುಲ್ ಆಗಿ ಜ್ಞಾಪಿಸ್ಕೊಂಡಿದ್ದಾರೆ. ನಾವು ತುಂಬಾ ಸ್ಟ್ರಗಲ್ ಮಾಡ್ತಿದ್ವಿ ಇದನ್ನ ಹೇಗೆ ತಗೊಳ್ಳೋದು ಅಂತ, ಅವರೇ ನಮ್ಗೆ ಇದನ್ನ ಓಪನಿಂಗ್ ಇದನ್ನ ಮಾಡ್ಕೊಟ್ರು ಅಂತ ಹೇಳಿದ್ರು. ಆಮೇಲೆ ಇವನ್ ಆ ಚಿತ್ರೀಕರಣ ನಡೆಯೋದೆಲ್ಲ ನೋಡಿ, ಇಟ್ ವಾಸ್ ಅಬೌಟ್ 18,000 ಫೀಟ್ ಮೇಲ್ಗಡೆ ನಡೆದಿರೋದು. ಕೇದಾರ್ನಾಥ್ಗಿಂತ ಒಂದು ಹಿಂದ್ಗಡೆ ಇರೋ ಬೆಟ್ಟದಲ್ಲಿ ಅದನ್ನ ತೆಗ್ದಿರೋದು. ಅವರು ಜ್ಞಾಪಿಸ್ಕೊಳ್ಳೋದೇನು ಅಂತಂದ್ರೆ, ಅಲ್ಲಿ -3 ಡಿಗ್ರಿ 2 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಇವರಿಗೆ ಬರೀ ಜುಬ್ಬ ಮತ್ತೆ ಕಾಲಿಗೆ ಚಪ್ಪಲಿ, ಯಾಕಂದ್ರೆ ದೇವ್ರ ಹಾಡು ಅಂತ ಚಪ್ಪಲಿ ಕೂಡ ಹಾಕಿಲ್ಲ, ತುಂಬಾ ಶ್ರಮ ಪಟ್ಟು ತೆಗ್ದಿರುವಂತಹ ಹಾಡಿದು. ಅದೊಂಥರ ವಿಸ್ಮಯ. ಅಂದ್ರೆ ಅದು ಮತ್ತೆ ಇನ್ನೊಂದು ಸರ್, ಅದು ವಿಸ್ಮಯ ಒಂದು ಹಾಡಿನ ಭಾವ, ಧಾಟಿ, ಅಭಿನಯ, ಇದನ್ನೆಲ್ಲ ಮತ್ತೆ ಅದ್ರ ಹಿನ್ನೆಲೆ ಮತ್ತೆ ವಾತಾವರಣ, ನಾವೇನು ಆಂಬಿಯನ್ಸ್ ಅಂತ ಹೇಳ್ತೀವಿ, ಹಾಡಿಗೊಂದು ಆಂಬಿಯನ್ಸ್ ಬೇಕು, ವಾತಾವರಣ ಬೇಕು ಅಂತ ಪ್ರಾಯಶಃ ಅದೆಲ್ಲ ಕಟ್ಕೊಟ್ಟಿರೋದು ಆ ಹಾಡಲ್ಲಿ ರಾಷ್ಟ್ರ ಪ್ರಶಸ್ತಿ ಬಂದಿರೋದ್ರ ಅದಕ್ಕೇನು ಆಶ್ಚರ್ಯ ಇಲ್ಲ. ಸರ್, ಇದ್ರ ಮಧ್ಯದಲ್ಲಿ ಇನ್ನೊಂದು, ಒಬ್ಬ ನಟರಾಗಿ ಮತ್ತೆ ಒಬ್ಬ ಹಾಡುಗಾರರಾಗಿ ಅಣ್ಣವ್ರ ಸ್ಕ್ರೀನ್ ಪ್ರೆಸೆನ್ಸ್ನ ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಸರ್? ಯಾಕೆಂತಂದ್ರೆ ಬೇರೆಯವ್ರು ಹಾಡಿದ ಹಾಡಿಗೆ ಲಿಪ್ ಸಿಂಕ್ ಮಾಡಿ ಹಾಡೋದು ಬೇರೆ, ಅವರೇ ಸ್ವತಃ ಹಾಡುಗಾರರಾಗಿ ಅವರದೇ ಹಾಡಿಗೆ ಅವರ ಅಭಿನಯ ಕೊಡೋದು, ಇದಕ್ಕೆ ನೀವು? ಇಲ್ಲ, ನಾನೊಬ್ಬ ಪ್ರೇಕ್ಷಕನಾಗಿ ಇದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ಅಣ್ಣವರು ಇದನ್ನ ಸಿನಿಮಾ ಜರ್ನಿ ಶುರು ಮಾಡಿದಾಗ 54-55 ಟೈಮಲ್ಲಿ ಎಲ್ಲ ಸಿನಿಮಾಗಳು ಮದ್ರಾಸ್ನಲ್ಲೇ ತಯಾರಾಗ್ತಿತ್ತು, ಮತ್ತು ಸಿನಿಮಾ ನಿರ್ಮಾಪಕರು ಕೂಡ 2 ಭಾಷೆಲಿ ತೆಗಿತಿದ್ರು ಹೆಚ್ಚು ಕಮ್ಮಿ. ಕನ್ನಡಲ್ಲಿ ತೆಗೆದ್ರೆ ತೆಲುಗಲ್ಲಿ ತೆಗಿತಿದ್ರು, ಅವರು ಪ್ರೊಡ್ಯೂಸರ್ ಸೆಟ್ ಉಳಿಸ್ಕೊಂಡು ಅದರಲ್ಲೇ ಇನ್ನೊಂದು ತೆಗಿತಿದ್ರು. ಹಾಗಾಗಿ ಏನಾಗ್ತಿತ್ತು ಅಂದ್ರೆ, ಅವರು ಇದನ್ನ ಕಾಸ್ಟ್ ಉಳಿಸೋದಕ್ಕೋ ಅಥವಾ ಏನೋ ಒಂದು ಒಟ್ಟಿಗೆ ನಡೆಸಬೇಕು ಅನ್ನೋದು ಎಕಾನಮಿಕ್ಸ್ ಆಫ್ ಸ್ಕೇಲ್ ಅಂತಾರೆ ನೋಡಿ, ಆ ತರ ಮಾಡೋದಿಕ್ಕೆ ಈಗ ನಮ್ಗೆ ಆ ಟೈಮಲ್ಲಿ ಇವು ಪಾರ್ಕುಳಿ ಗೋವಿಂದರಾಜನ್ ಅಥವಾ ಜಯರಾಮನ್ ಅವರು, ಶ್ರೀಕಾಳಿ ಜಯರಾಮ್, ಗೋವಿಂದರಾಜನ್ ಮತ್ತೆ ಜಯರಾಮನ್ ಇವರುಗಳು ಅವರಿಗೆ ಅವ್ರು ಹೇಳ್ತಿದ್ದು ಏನಂತ, ನೀವು ಸ್ವರಸ್ಥಾಯಿ ಮತ್ತೆ ಪಿಚ್ ಏನಿರ್ತಿತ್ತು ಅದು ನಟನ ಒಂದು ಡೈಲಾಗ್ ಟೈಮಲ್ಲಿ ಅದಕ್ಕೂ ಮಿಸ್ ಮ್ಯಾಚ್ ಆಗೋದು ಕೇಳಿದಾಗ. ಈಗ ನೀವು ಬುಕ್ ಇದ್ರದೇ ನೋಡ್ಬೋದು, ಅದು ಬೇಡರ ಕಣ್ಣಪ್ಪದ ಹಾಡುಗಳು ಇದೆಲ್ಲ ಕೇಳ್ಬೋದು. ಆಮೇಲೆ ಅವ್ರಿಗೆ ಇನ್ನೊಂದು ಏನು ಅಂತಂದ್ರೆ, ಆಕ್ಸೆಂಟ್ ಅವ್ರಗಳದು ಅವ್ರ ನೇಟಿವ್ ಕನ್ನಡಿಗರಲ್ಲ, ಅವರು ಪ್ರಯತ್ನ ಪೂರ್ವಕವಾಗಿ ಆ ಟೈಮಲ್ಲಿ ಅವ್ರಿಗೆ ಸಿಗ್ತಿದ್ದಂತ ಅಭ್ಯಾಸದ ಮೇಲೆ ಇದನ್ನ ಹಾಡ್ತಿದ್ರು. ಅವಾಗ ಇದು ಒಂದ್ ರೀತಿ ಹೊಸದು ಸಿನಿಮಾ ಕಾಣ್ತಿದೆ, ನೋಡ್ತಿದ್ ಅಷ್ಟೇ ಬಿಟ್ರೆ ತೀರಾ ಒಳಗೆ ಇಳಿದ್ರೆ ಒಂಚನಪ್ಪ ಇರ್ಸ್ಮರ್ಸಿ ಇವ್ರು ವಾಯ್ಸ್ ಹಿಂಗಿದೆ, ಹಾಡಲ್ಲಿ ಹಿಂಗ್ ಬರುತ್ತೆ, ಮಾತಾಡ್ಬೇಕಾದ್ರೆ ಹಿಂಗಾಗತ್ತೆ ಅನ್ನೋ ಈ ತರದ್ದು ತುಂಬಾ ಇದು ನಡೀತಿತ್ತು. ಸೊ ಇದು ಈ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಅನ್ನೋದು ರಾಜ್ ಅವರಿಗೆ ಒಂದು ಮಟ್ಟಿಗೆ ಹೊಂದಾಣಿಕೆ ಅಥವಾ ತಾಳೆ ಆಗ್ಲಿಕ್ಕೆ ಶುರುವಾಗಿದ್ದು PB ಶ್ರೀನಿವಾಸ್ ಅವರು ಹಾಡಕ್ ಶುರು ಮಾಡಿದ್ರು. ಆ ಟೈಮಲ್ಲಿ ಒಂದು ಹೆಚ್ಚು ಕಮ್ಮಿ ಒಂದು ಇದ್ರ ಹೊಂದ್ಕೊಳ್ಳೋವಂಥದ್ದು ಒಂದಷ್ಟು ಬಂತು. ಬಟ್ ನೀವು ಒಂದು ಗಮನಿಸ್ಬೇಕು ಅಂತಂದ್ರೆ, ಆಸ್ ಅ ವೀಕ್ಷಕ ನನ್ನ ಒಂದು ಅಭಿಪ್ರಾಯ, ಈಗ ನಾವು 50s 60s 70s ಅಲ್ಲಿ ಹೆಚ್ಚಿನ ಭಾಗ ನಾವು ಪೌರಾಣಿಕ ಮತ್ತೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಏನೋ ಸಾಮಾಜಿಕ ಚಿತ್ರಗಳು ಅಷ್ಟೇ ಬರ್ತಿದ್ವು. ಈ ಕಮರ್ಷಿಯಲ್ ಸಿನಿಮಾಸ್ ಓಪನ್ ಆಯ್ತು ನೋಡಿ, ಅಂದ್ರೆ ಸಿನಿಮಾದಲ್ಲಿ ಹಾಡಿರುತ್ತೆ, ಮತ್ತೆ ಫೈಟಿಂಗ್ ಇರುತ್ತೆ, ಮತ್ತೆ ಎಲ್ಲಾ ತರದ ಭಾವ ಆವೇಶಗಳಿಗೆ ಅವಕಾಶ ಇರುವಂತ ಕಮರ್ಷಿಯಲ್ ಸಿನಿಮಾಗಳು ಬರೋಕ್ ಶುರುವಾದಾಗ ಈ ಒಂದೇ ದಾಟಿನಲ್ಲಿ ಹಾಡುವಂಥದ್ದು ಇದಕ್ಕೆ ಒಂದ್ ಸ್ವಲ್ಪ ಮಿಸ್ ಆಗಕ್ಕೆ ಇದಾಗ್ತಿತ್ತು. ಅಂದ್ರೆ ಇದನ್ನೇನ್ ಹೇಳ್ತೀವಿ ಅಂದ್ರೆ, ನಾವು ತುಂಬಾ ಶಾಸ್ತ್ರೀಯವಾಗಿ ಮಾತಾಡೋದಾದ್ರೆ ಭಾವ ವಿಹಾರ ಅಂತ ಹೇಳ್ತೀವಿ.
ಅಂದ್ರೆ ಈಗ ಒಂದು ಹಾಡಿನಲ್ಲಿ ಈಗ ಸಪೋಸ್ ಈಗ ಅದ್ಭುತವಾದ ಪದ ಸರ್ ಅದು, ಭಾವವಿಹಾರ. ಒಂದೇ ಹಾಡಿನಲ್ಲಿ ನಾವು 2-3 ಭಾವನೆಗಳನ್ನ ಹೇಳಲಿಕ್ಕೆ ಹೋಗ್ತೀವಿ. Okay. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಭಕ್ತ ಕುಂಬಾರ ಸಿನಿಮಾ ಸಿನಿಮಾದಲ್ಲಿ ಎಕ್ಸೆಪ್ಟ್ ಒಂದು ಸಾಂಗ್ ಮಂಜುಳಾ ಜೊತೆ ಮಾಡಿರೋದು ಬಿಟ್ರೆ ಮಿಕ್ಕಿದೆಲ್ಲ ಭಕ್ತಿ ಪ್ರಧಾನ. ಅಂದ್ರೆ ಜೋಡಿ ಬೇಡ ಕಾಲವಮ್ಮ ಹಾಡಿನ ಬಗ್ಗೆ ಅದೊಂದು ಬಿಟ್ಟು ಮಿಕ್ಕಿದ ಪೂರ್ತಿ ಭಕ್ತಿ ರಿಲೇಟೆಡ್ ಸಾಂಗ್. ಹಾಗಾಗಿ ನಮಗೆ ಪಿ.ಬಿ. ಶ್ರೀನಿವಾಸ್ ಅವ್ರು ಹಾಡಿದಾಗ, ರಾಜ್ಕುಮಾರ್ ಅವ್ರು ನಟಿಸಿದಾಗ ನಮ್ಗೇನು ವ್ಯತ್ಯಾಸ ಕಾಣಲ್ಲ, ಯಾಕೆಂದ್ರೆ ಭಾವ ಒಂದೇ ಅದರಲ್ಲಿ. ಓಕೆ, ಅದೇ ನೀವು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಭಾವ ಹೇಗೆ ವ್ಯತ್ಯಾಸ ಆಗುತ್ತೆ ಅಂದ್ರೆ, ಈಗ ರಾಜ್ಕುಮಾರ್ ಅವರು ಶಂಕರ್ ಗುರಲ್ಲಿ ಒಂದು ಹಾಡು ಹೇಳಿದ್ದಾರೆ ಪದ್ಮಪ್ರಿಯ ಜೊತೆ, ಅದು ಚೆಲುವೆ ನೋಟ ಚೆನ್ನ, ಚೆಲುವೆ ನೋಟ ಚೆನ್ನಲ್ಲ, ಚಿನ್ನ ಬಾಳಲಿ. ಓಕೆ, ತುಂಟಾಟದ ಹಾಡು. ಓಕೆ, ಆ ತುಂಟಾಟದ ಹಾಡಲ್ಲಿ ನೀವು ಪದ್ಯದ ಕೊನೆಗೆ ಬಂದಾಗ ಅದರಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಹೆಮ್ಮೆಗೆ ಅಂತ ಹಾಡಿದೆ. ಅದು ತುಂಟಾಟದ ಹಾಡಲ್ಲ, ಅದು ಆ ಭಾವನೆ ಬೇರೆ. ಈಗ ನಮ್ಮೂರ ಜನ ಚಂದ, ನಮ್ಮೂರ ನುಡಿ ಚಂದ ಅಂದ್ರೆ ಒಂದು ಅಭಿಮಾನ ತೋರುವಂತ ಹಾಡು. ಅದೇ ಆ ಹಾಡಿನ ಮೊದಲ ಭಾಗದ್ದು ಇಟ್ಟು ತುಂಟಾಟದ ಹಾಡು. ಈ ವೆನ್ ಭಾವ ಮೂವ್ಸ್ ಫ್ರಮ್ ದಿಸ್ ಟು ದಟ್. ಓಕೆ, ಈಗ ಸಂಗೀತ ಕಚೇರಿಯಲ್ಲೂ ಹಾಡ್ತಾರೆ. ಈಗ ಒಂದು ಸಣ್ಣ ಹಾಡು, ಈಗ ಜಗದೋದ್ಧಾರನ ಒಂದು ಹಾಡನ್ನ 25 ನಿಮಿಷನೂ ಹಾಡ್ತಾರೆ. ಆ ಪ್ರತಿ ಸಾಲಲ್ಲೂ ಬೇರೆ ಬೇರೆ ಭಾವನ ಇಳಿಸಿ ಹಾಡ್ತಾರೆ. ಬಟ್ ಸಿನಿಮಾದಲ್ಲಿ ಅವ್ರಿಗೆ ರೆಸ್ಟ್ರಿಕ್ಷನ್ ಇರುತ್ತೆ, 3 ನಿಮಿಷ 4 ನಿಮಿಷದಲ್ಲಿ ಇದನ್ನಿಷ್ಟು ಮಾಡ್ಬೇಕು ಅಂತ. ಅದೇ ಒಬ್ಬ ಸಿಂಗರ್ ಅದನ್ನ ಮಾಡೋದಕ್ಕೆ ಕಷ್ಟ. ಈಗ ಅದನ್ನೇ ನೀವು ಸುಮ್ಮನೆ ಊಹಿಸ್ಕೊಳ್ಳಿ, ರಾಜ್ಕುಮಾರ್ ಅವರಲ್ಲದೆ ಪಿ.ಬಿ. ಶ್ರೀನಿವಾಸ್ ಅವರು ಮತ್ತೊಬ್ರು ಏನೋ ಹಾಡಿದರೆ, ಆ ಒಂದು ಏನಿದೆ ನಮಗೆ ರಿಲೇಷನ್ ನಾವೇನು ಕನೆಕ್ಟ್ ಮಾಡ್ಕೊಳ್ತೀವಿ ಅದು ಸುಲಭವಾಗಿ ಬರ್ತಿರ್ಲಿಲ್ಲ. ರಾಜ್ ಅವರೇ ಹಾಡಿ, ರಾಜ್ ಅವರೇ ಅಭಿನಯಿಸಿರೋದ್ರಿಂದ ನಮಗೆ ಬಹಳ ಒಂದು ಅದ್ಭುತ ಥರ ಕಾಣುತ್ತೆ. ಒಂದೇ ಹಾಡಲ್ಲಿ ಈ ಥರ ಭಾವ ಎರಡೂ ಮಿಕ್ಸ್ ಆಗುವಂಥದ್ದು ಸುಲಭವಾಗಿ ಕಾಣುತ್ತೆ. ಇದು ನನಗೆ ಅನಿಸಿದ್ದು ತುಂಬಾನೇ ಏನಂತೀರ ಅತ್ಯುದ್ಭುತವಾದಂಥ ಒಂದು ಕಾಣಿಕೆ ಒಂದು ಸಿನಿಮಾಗವರಿಗೆ ಕೊಟ್ಟಿರೋದು. ಯಾಕೆಂದರೆ ನಮ್ಮ ಕನ್ನಡಿಗರಿಗೆ ಒಂದು ರಸದೌತಣ ಇದು. ನಾವೆಲ್ಲ ಒಂಥರ ಪುಣ್ಯ ಮಾಡಿದ್ವಿ ಈ ಥರದನ್ನು ನೋಡೋದಕ್ಕೆ, ಮತ್ತು ಇದೊಂದು ಸಿಕ್ಕಿದ ಅವಕಾಶ ಅಂತ ನನಗೆ ಅನಿಸುತ್ತೆ. ಹೀಗಾಗಿ ಆನ್ ಸ್ಕ್ರೀನ್ ಪ್ರೆಸೆನ್ಸು ಇವ್ರಿಗೆ ಹೋಲಿದಷ್ಟು ಮೋಸ್ಟ್ಲಿ ಬೇರೆ ಯಾವ ನಟರಿಗೆ ಹೋಲಿಲಿಲ್ಲ. ಈಗ ಸಪೋಸ್ ಪ್ರೆಸೆಂಟದ ಎಕ್ಸಾಂಪಲ್ ನೀವು ತೊಗೊಂಡ್ರೆ, ಈ ಮಾಡ್ಯುಲರ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಓಕೆ, ಈಗ ಅರ್ಜಿತ್ ಸಿಂಗ್ ಹಾಡಿದ್ರೆ, ಓಕೆ, ಅಥವಾ ಶಾರುಖ್ಗೂ ಹಾಡ್ತಾನೆ, ಸಲ್ಮಾನ್ ಖಾನ್ ಹಾಡ್ತಿಲ್ಲ ಬಿಡಿ, ಮತ್ತೆ ಬೇರೆ ಅಕ್ಷಯ್ ಕುಮಾರ್ಗೂ ಹಾಡ್ತಾನೆ, ಇವ್ರಿಗೆಲ್ಲ ಹಾಡ್ತಾರೆ. ನೀವು ಅದನ್ನ ಅರ್ಜಿತ್ ಸಿಂಗ್ ಸಪ್ರೇಟ್ ಇಟ್ಟು ಅದನ್ನ ಒಂದು ನೋಡ್ಬೋದು ಅಷ್ಟೇ. ಬಿಟ್ರೆ ನಿಮ್ಗೆ ಅದು ಸಿನಿಮಾ ನೋಡಿದಾಗ ಇದು ಅರ್ಜಿತ್ ಇವನಿಗೆ ಅದೊಂದು ಜೆಲ್ ಅನ್ಸೋದು ನಮ್ಗೆ ಅನ್ಸೋದಿಲ್ಲ. ಅದನ್ನೇ ಬೇರೆ ಕೇಳ್ತಿರ್ತೀವಿ, ಇದನ್ನೇ ಬೇರೆ ನೋಡ್ತಿರ್ತೀವಿ, ನಮಗೆ ಮೆಮೊರಿನಲ್ಲಿ ಉಳಿಯಲ್ಲ. ಅಥವಾ ನಾವು ಪದೇ ಅರ್ಜಿತ್ ಸಿಂಗ್ ಕೇಳಿದ್ರೆ ಅರ್ಜಿತ್ ಸಿಂಗ್ ಅಷ್ಟೇ ಉಳಿಯೋದ ಬಿಟ್ರೆ ಸಿನಿಮಾ ನಮ್ಗೆ ಜ್ಞಾಪಕಕ್ಕೆ ಬರಲ್ಲ. ಸೊ ಈ ಒಂದು ಇದು ರಾಜ್ಕುಮಾರ್ ಅವ್ರು ಹಾಡಲಾಗಲ್ಲ. ಯಾಕೆಂದ್ರೆ ನಾವು ದೃಶ್ಯ ಶ್ರಾವ್ಯ ಎರಡೂ ನಮ್ಗೆ ಕಣ್ಮುಂದೆ ಬರ್ತಿರುತ್ತೆ, ಅಥವಾ ನಮ್ಮ ಮೆಮೊರಿನಲ್ಲಿ ಓಡ್ತಿರುತ್ತೆ. ಯಾಕೆಂದ್ರೆ ಅದು ಒಂದು ಜೆನಿತ್ ಆಫ್ ಆನ್ ಸ್ಕ್ರೀನ್ ಪ್ರೆಸೆನ್ಸ್. ಇದು ಮೋಸ್ಟ್ಲಿ ನನ್ನ ಲಿಮಿಟೆಡ್ ನಾಲೆಡ್ಜ್ ಅಲ್ಲಿ ಯಾರಿಗೂ ಒಲ್ದಿಲ್ಲ, ಯಾರಿಗೂ ಬಂದಿಲ್ಲ. ಇದು ನಮ್ಮ ಕನ್ನಡಿಗ ಸೌಭಾಗ್ಯ ಅಂತ ನಾನು ಅನ್ಸುತ್ತೆ. ಕರೆಕ್ಟ್. ಅದರಲ್ಲೂ ಈಗ ನಾದಮಯ ಹಾಡಿನ ತರ ಸಂಯೋಜನೆನೂ ಅವರೇ ಮಾಡ್ಬಿಟ್ರು ಅಂತ ಗೊತ್ತಾಗುತ್ತೆ. ಇದು ನಾದಮಯ ವಿಷಯದಲ್ಲಿ ಬಂದದ್ದು ಇನ್ನು ಎಷ್ಟೆಷ್ಟು ಹಾಡಿಗೆ ಆ ಥರ ಆಗಿದೆಯೋ ಗೊತ್ತಿಲ್ಲ. ಯಾಕೆಂತಂದ್ರೆ ಈಗ ಸೋಷಿಯಲ್ ಮೀಡಿಯಾಗಳು ಅದು ಇದೆಲ್ಲ ತುಂಬಾ ಇಷ್ಟೊಂದು ಇದಾಗಿರೋದ್ರಿಂದ ಕೆಲವೆಲ್ಲ ವಿಷಯಗಳು ಬೇಗ ಇದಾಗ್ತಿದೆ. ಮುಂಚೆ ಎಲ್ಲ ನಮಗೆ ಮಾಧ್ಯಮಗಳು ಇಷ್ಟೊಂದು ಕಾಂಟ್ರಿಬ್ಯೂಷನ್ ಇದೆಯೋ ಏನೋ ಗೊತ್ತಿಲ್ಲ. ಅಲ್ಲ, ಅದೇ ಇದು ಕಾಯ ವಾಚ ಮನಸ್ಸ ಎಲ್ಲ ಸೇರ್ಕೊಳ್ಳೋದು ಇದೊಂದು